ವೀಕ್ಷಕರೇ, ಮಿಥುನ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ. ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭ ಇದೆ, ಏನು ನಷ್ಟ ಇದೆ, ಯಾವೆಲ್ಲ ಎಚ್ಚರಿಕೆಗಳನ್ನ ಮಿಥುನ ರಾಶಿಯವರು ಫಾಲೋ ಮಾಡಬೇಕಾಗತ್ತೆ, ಏನು ಪರಿಹಾರ ಮಾಡಿಕೊಂಡ್ರೆ ಶುಭದಾಯಕವಾದ ಫಲಗಳು ಸಿಗ್ತದೆ ಅನ್ನುವಂತಹ ಅದ್ಭುತವಾದ ವಿಚಾರಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮಿಥುನ್ ರಾಶಿಯ ಲಾಂಛನ ಬಂದು ಗಂಡು ಹೆಣ್ಣಿನ ಜೋಡಿ ಇರತಕ್ಕಂತಹ ಲಾಂಛನವನ್ನ ಹೊಂದಿದೆ. ರಾಶಾಧಿಪತಿ ಬುಧ. ಆದ್ರೆ ಈ ತತ್ವ, ಮಿಥುನ್ ರಾಶಿಯ ತತ್ವ ಆಕಾಶ ತತ್ವದ ರಾಶಿ ಆಗಿರತಕ್ಕಂಥದ್ದು, ಪಶ್ಚಿಮ ದಿಕ್ಕಿನ ರಾಶಿ, ಪುರುಷ ಲಿಂಗದ ರಾಶಿ ಆಗಿರುವಂಥದ್ದು, ಶೂದ್ರ ವರ್ಣ. ಜೊತೆಗೆ ರಾಶಿಯ ರತ್ನ ಪಚ್ಚೆ ಆಗಿರತಕ್ಕಂಥದ್ದು, ಹಸಿರು ಮತ್ತು ಹಳದಿ ಅದೃಷ್ಟದ ಬಣ್ಣ. ಆದ್ರೆ ಬುಧವಾರ ಮತ್ತು ಸೋಮವಾರ ಅದೃಷ್ಟದ ದಿನಗಳಾಗಿದೆ. ಅದೃಷ್ಟದ ದೇವತೆ ಶ್ರೀ ಮಹಾವಿಘ್ನ ನಿವಾರಕ ಗಣೇಶ ಸ್ವಾಮಿ. ಆದ್ರೆ ಅದೃಷ್ಟದ ಸಂಖ್ಯೆ 5, 2, 6, 3 ಆಗಿರುವಂಥದ್ದು. ಅದೃಷ್ಟದ ದಿನಾಂಕಗಳು 5, 14, 23 ಆಗಿರತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಯಾವುದು ಗೊತ್ತಾ? ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಮಿತ್ರ ರಾಶಿಗಳಾದ್ರೆ ಕಟಕ ರಾಶಿ ಶತ್ರು ರಾಶಿ ಆಗಿರತಕ್ಕಂಥದ್ದು. ಮಿಥುನ್ ರಾಶಿಯವರಂದ ತಕ್ಷಣ ನೋಡಿ, ಯಾವತ್ತಿಗೂ ಕೂಡ ನಿರ್ಭಯಗಳು, ಯಾರ ಒಂದು ಅಧೀನದಲ್ಲಿ ಇರ್ಲಿಕ್ಕೆ ಇಷ್ಟಪಡಲ್ಲ, ಯಾರ ಒಂದು ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಇಷ್ಟಪಡಲ್ಲ. ಯಾವತ್ತಿಗೂ ಕೂಡ ಸ್ವಂತ ಬುದ್ಧಿ, ಸ್ವಂತ ಯೋಚನೆ, ಯಾವತ್ತಿಗೂ ರಸಿಕರು ಈ ಮಿಥುನ್ ರಾಶಿಯವರು. ಜೊತೆಗೆ ಕರುಣಾಳುಗಳು, ದಯಾಮಯ ಗುಣವುಳ್ಳಂತಹ ವ್ಯಕ್ತಿಗಳು. ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು. ಇಂತಹ ಮಿಥುನ್ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನುವಂಥ ವಿಸ್ತೃತವಾದ ಮಾಹಿತಿಯನ್ನ ನೋಡೋಣ. ಆದ್ರೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ನಮ್ಮ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ಜೂನ್ ತಿಂಗಳಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಕೆಲವು ಶುಭದಾಯಕವಾದ ಫಲಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನೀವೇನಾದ್ರೂ ವಾಹನ ಕೊಳ್ಳಬೇಕಾ, ಅಥವಾ ನೀವು ಸೈಟ್ ಕೊಳ್ಳಬೇಕಾ, ಮನೆ ಕೊಳ್ಳಬೇಕಾ, ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನ ನೀವು ಕೊಳ್ಳಬೇಕಾ, ನೀವು ಏನೋ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ವಸ್ತುವನ್ನ ಕೊಳ್ಳಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮಾಡ್ಬೋದು. ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ಪ್ಲಾನ್ ಮಾಡಿಕೊಂಡ್ರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾಗಿರತಕ್ಕಂಥ ಫಲ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಬಹಳ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನೀವು ಎಜುಕೇಶನ್ ಕಂಪ್ಲೀಟ್ ಮಾಡಿ ಕೆಲಸ ಹುಡುಕ್ತಾ ಇದ್ದೀರಾ, ಖಂಡಿತವಾಗಿಯೂ ನಿಮಗೆ ಕೆಲಸ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳ ದಿಸೆಯಲ್ಲಿ. ಇನ್ನು ಈ ಕಾನೂನು ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳಿಗಂತೂ ಬಹಳ ಉತ್ತಮವಾಗಿರ್ತಕ್ಕಂಥ ಉನ್ನತ ಸ್ಥಾನಮಾನ ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಮದುವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ದೀರಂತಂದ್ರೆ, ಒಂದಿಷ್ಟು ಮದುವೆ ಆಗದೆ ಇದ್ರು ಕೂಡ ಒಂದಿಷ್ಟು ಪ್ರೊಸೆಸ್ ನಡೀತವೆ. ನೋಡ್ಕೊಂಬರೋದು, ಒಪ್ಕೊಳ್ಳೋದು, ಮಾತುಕತೆ ಮಾತಾಡ್ಕೊಳ್ಳೋದು, ಈ ರೀತಿ ಆಗಿರತಕ್ಕಂತಹ ಪ್ರೊಸೆಸ್ಗಳು ಕೆಲವೊಂದು ಜನರಿಗೆ ನಡೆಯುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಜೊತೆಗೆ ನಿಮಗೆ ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಸಂತಾನದ ಯೋಗಗಳು ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳ ಒಂದು ಪ್ರಭಾವಗಳು ಕೂಡ ನಿಮ್ಮ ಮೇಲೆ ಒಳ್ಳೆಯ ಪರಿಣಾಮಗಳು ಬೀರುತ್ತೆ. ಉದ್ಯೋಗವನ್ನ ಬದಲಾಯಿಸ್ಲಿಕ್ಕೆ ಹೋಗ್ಬೇಡಿ. ನೀವು ಇರುವಂತ ಉದ್ಯೋಗವನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು, ಇರುವಂತ ಉದ್ಯೋಗವನ್ನ ಸರಿಯಾಗಿ ಬಳಸ್ಕೋಬೇಕಾಗುತ್ತೆ. ಅಥವಾ ಅದನ್ನೇ ನೀವು ಬೇರೆ ಉದ್ಯೋಗ ಮಾಡಬೇಕು, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥ ಯೋಚನೆಯಲ್ಲಿದ್ರೆ ಬಿಟ್ಟಾಕಿ ಇರುವಂತ ಉದ್ಯೋಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನೇ ಸ್ವಲ್ಪ ಡೆವಲಪ್ ಮಾಡೋದ್ರ ಕಡೆ ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡ್ರೆ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಅತಿಯಾಗಿರ್ತಕ್ಕಂತಹ ಆಸೆಗಳು ಬೇಡ. ನಿಮಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಆರಾಮಾಗಿ ಖುಷಿಯಾಗಿ ಇರಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಇನ್ನು ಅಧಿಕಾರ ವಲಯದಲ್ಲಿ ಕೆಲವೊಂದು ಆತಂಕ ಇರುತ್ತೆ. ನೀವು ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಯಾವುದೋ ಒಂದು ವ್ಯಕ್ತಿಗಳು ಅಥವಾ ಥರ್ಡ್ ಪರ್ಸನ್ಗಳು ಅಥವಾ ಮೇಲಧಿಕಾರಿಗಳು, ಕೆಳವರ್ಗದ ಅಧಿಕಾರಿಗಳು, ಈ ರೀತಿಯಾಗಿ ಸ್ವಲ್ಪ ಕಿರುಕುಳ ಇರ್ಬೋದು, ಡಿಸ್ಟರ್ಬ್ ಆಗ್ಬೋದು, ಮಾಡುವಂತ ಕೆಲಸ ಕಾರ್ಯಗಳು ಸರಿಯಾಗಿ ನಡೀತದ ಏನಿಲ್ಲ ಅನ್ನುವಂತಹ ಒಂದು ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಕಾಡಬಹುದು. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಅಳುದು ತೂಗಿ ನೀವೇನಾದ್ರೂ ಕಾಗದ ಪತ್ರಕ್ಕೆ ಸಹಿ ಆಗ್ತಾ ಇದ್ದೀರಾ, ಇದು ನಾನು ಮಾಡ್ಬೇಕಾ ಬೇಡವಾ, ಬೆಲೆ ಬಾಳುವಂತ ಕಾಗದ ಪತ್ರಗಳು ಎಚ್ಚರಿಕೆಯಿಂದ ಇಟ್ಕೋಬೇಕು. ಯಾರ ಜೊತೆ ನಾನು ವ್ಯವಹರಿಸ್ತಾ ಇದ್ದೀನಿ, ಎಷ್ಟು ವ್ಯವಹರಿಸ್ತಾ ಇದ್ದೀನಿ, ಫೈಲ್ಗಳು ಮಿಸ್ ಆಗದಾಗೆ ನೋಡ್ಕೊಳ್ಳುವಂಥದ್ದು, ಇಂಥವೆಲ್ಲ ನೀವು ಗಮನಿಸ್ಬೇಕಾಗತ್ತೆ. ಮಾಡ್ಕೊಂಡ್ರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಈ ಎಚ್ಚರಿಕೆಯನ್ನ ಅನುಸರಿಸಿದ್ರೆ ಒಳ್ಳೇದು.
ಇನ್ನು ಕಾನೂನು ಪಾಲಕರಾಗಿದ್ರೆ ಸ್ವಲ್ಪ ದುಡುಕುತನ ಬೇಡ. ಅಂದ್ರೆ ನೀವು ಏನಾದ್ರೂ ಸ್ವಲ್ಪ ವಕೀಲರಾಗಿದ್ರೆ, ಜಡ್ಜ್ಗಳಾಗಿದ್ರೆ, ಅಥವಾ ಕಾನೂನಿನ ಸಮಸ್ಯೆಗಳು ನಿಮಗೆ ಬಂದು ಒದಗಿದೆ ಅಂದ್ರೆ, ಕೋರ್ಟ್ ಕಚೇರಿ ಅಲದಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಎಚ್ಚರವನ್ನು ವಹಿಸ್ಬೇಕಾಗತ್ತೆ. ಯಾರ ಜೊತೆ ನಾನು ಏನ್ ಮಾತಾಡ್ತಾ ಇದ್ದೀನಿ, ಹೆಂಗ್ ಬಿಹೇವ್ ಮಾಡ್ಕೋಬೇಕು, ಹೆಂಗೆ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಸಾಮಾನ್ಯವಾದ ಆರ್ಡಿನರಿ ಜಾತಕ ಅಲ್ಲ. 80ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ, ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಂಡು ನೋಡ್ಕೋಬಹುದು. ಎಲ್ಲ ಭಾರತದ ಭಾಷೆಗಳಲ್ಲಿ ಕೂಡ ಈ ಜಾತಕ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ರಕ್ಷಣಾ ಸಿಬ್ಬಂದಿಗಳಿಗೆ ಉದ್ಯೋಗ ನೀಡತಕ್ಕಂತಹ ಕೆಲವೊಂದು ಕೆಲಸದಲ್ಲಿದ್ದಂಥವ್ರಿಗೆ, ರಕ್ಷಣಾ ಸಿಬ್ಬಂದಿ ಕೆಲಸಗಳಲ್ಲಿ ಇರ್ತಕ್ಕಂಥವ್ರಿಗೆ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಇರ್ತಕ್ಕಂಥವ್ರಿಗೆ, ರಾಜಕಾರಣಿಗಳಿಗೆ ಸ್ವಲ್ಪ ಕೆಲವೊಂದು ಉತ್ತಮವಾದಂತಹ ಆದಾಯಗಳು ನಿಮ್ಗೆ ಸಿಗುತ್ತೆ. ಏನೋ ಒಂಥರ ಡೆವಲಪ್ಮೆಂಟ್ ಆಗುತ್ತೆ, ಬದಲಾವಣೆಗಳಾಗುತ್ತೆ. ಈ ಸಂಘ ಸಂಸ್ಥೆಗಳನ್ನು ನಡೆಸುವಂಥವ್ರು, ಸ್ವಸಹಾಯ ಗುಂಪುಗಳನ್ನು ನಡೆಸ್ತಾ ಇರ್ತಕ್ಕಂಥವ್ರು, ರಾಜಕೀಯ ವಲಯದಲ್ಲಿ ಗುರುತಿಸ್ಕೊಳ್ತಕ್ಕಂಥವ್ರು, ಈ ರೀತಿಯಾಗಿ ಈ ಸೋಷಿಯಲ್ ವರ್ಕರ್ ಮಾಡ್ತಕ್ಕಂಥವ್ರಿಗೆ 4 ಸಂಪಾದನೆ ಮಾಡ್ಕೊಳ್ಳೋದಕ್ಕೆ, ಒಂದಿಷ್ಟು ಹೆಸರನ್ನ ಗಳಿಸ್ಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಬರುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇದೆ. ಇನ್ನು ಈ ಹೋಟೆಲ್ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಬೇಕರಿ, ಈ ಆಹಾರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಅಭಿವೃದ್ಧಿ ಕಂಡ್ರು ಕೂಡ ಸ್ವಲ್ಪ ಖರ್ಚು ವೆಚ್ಚು ಜಾಸ್ತಿ ಆಗ್ಬೋದು. ಸ್ವಲ್ಪ ಖರ್ಚಿಗೆ ಕಡಿವಾಣ ಹಾಕುವಂಥದ್ದು ಬಹಳ ಒಳ್ಳೆಯ ಒಂದು ಫಲಗಳು ಸಿಗುತ್ತೆ. ಇನ್ನು ನೀವು ಮೂಲತಃ ನಿಮ್ಮ ಮೂಲ ಮನೆ ಉದ್ಯೋಗ, ಯಾಕಂದ್ರೆ ನಿಮ್ಮ ವಂಶ ಪರಂಪರವಾಗಿ ಬಂದಿರತಕ್ಕಂಥ ಉದ್ಯೋಗಗಳೇನಿದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಅದರಿಂದ ಬಹಳ ಒಳ್ಳೆ ಬೆಲೆ ಸಿಗುತ್ತೆ, ಫಲ ಸಿಗುತ್ತೆ. ಪಾರ್ಟ್ ಟೈಮ್ ಅಲ್ಲಿ ನೀವು ಜಾಬ್ ಅನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಖಂಡಿತ ಕಂಡು ಬರುತ್ತೆ. ಇನ್ನು ಈ ಸರ್ಕಾರಿ ಉದ್ಯೋಗಸ್ಥರು ಸ್ವಲ್ಪ ಒತ್ತಡದಲ್ಲಿ ಇರ್ತಾರೆ. ನಾನು ಆಗ್ಲೇ ಹೇಳಿದ ಹಾಗೆ ತಾಂತ್ರಿಕ ಪರಿಣಿತಿ ಹೊಂದಿರತಕ್ಕಂಥವ್ರು ಉದ್ಯೋಗದಲ್ಲಿ ವಂಚಿತರಾಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ನೀವೇನಾದ್ರೂ ಟೆಕ್ನಿಕಲ್ ಆಗಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದ್ರೆ ಸ್ವಲ್ಪ ಉದ್ಯೋಗದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಇನ್ನೊಂದಿಷ್ಟು ಎಫರ್ಟ್ ಅನ್ನ ಹಾಕುವಂತ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ. ಇನ್ನು ಸ್ವಲ್ಪ ಈ ಡಾಕ್ಟರ್ಸ್ಗಳಿಗೆ ತುಂಬಾ ಚೆನ್ನಾಗಿದೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕೃಷಿಕರಿಗೂ ಕೂಡ ಬಹಳ ಒಳ್ಳೆ ಫಲಗಳು ಸಿಗುವಂತ ಸನ್ನಿವೇಶಗಳಿದೆ. ಮತ್ತೆ ನೀವು ಚಿಕ್ಕ ಪುಟ್ಟ ಉದ್ಯಮಗಳನ್ನ ಮಾಡ್ತಾ ಇರಿ, ನಿಮ್ಗೆ ಇರುವಂತಹ ಪರಿಸ್ಥಿತಿಯಲ್ಲೇ ನೀವು ಏನೋ ಒಂದು ಉದ್ಯಮವನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತವಾಗಿಯೂ ಅದರಿಂದ ಒಳ್ಳೆ ಫಲಗಳು. ಓನ್ ಆಗಿ ಮಾಡುವಂತ ಉದ್ಯೋಗದಲ್ಲಿ ಲಾಭ ಇದೆ. ಪಾರ್ಟ್ನರ್ ಇಂದ ಮಾಡ್ತಕ್ಕಂಥ ಬಿಸ್ನೆಸ್ ಬೇಡ ಅಂತ ಹೇಳ್ತೀನಿ. ಏನೇ ಇದ್ರೂ ಸ್ವತಂತ್ರವಾಗಿ ಮಾಡಿ, ಖಂಡಿತವಾಗ್ಲೂ ನಿಮಗೆ ಉತ್ತಮವಾಗಿರ್ತಕ್ಕಂಥ ಪ್ರಯೋಜನಗಳು, ಲಾಭಗಳು ಸಿಗುವಂತ ಸನ್ನಿವೇಶಗಳಿದೆ. ಇನ್ನು ಬಹಳ ವಿಶೇಷವಾಗಿ ಈ ಚಲನಚಿತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಈ ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಗ್ರಾಮೀಣ ಮಟ್ಟದ ಕಲೆಗಾರರು, ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಕಲಾಕಾರರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಏನೋ ಸಿಗುತ್ತೆ. ಸಿಕ್ಕಿರುವಂತ ಪ್ಲಾಟ್ಫಾರ್ಮ್ ಅನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರೆ ಒಳ್ಳೇದು. ಮತ್ತೆ ನೀವು ಬೆಲೆ ಬಾಳ್ತಕ್ಕಂಥ ಏನೋ ವಸ್ತುವನ್ನ ಖರೀದಿ ಮಾಡ್ತಾ ಇದ್ದೀರಿ, ಅಥವಾ ಯಾರಿಗೋ ಸಾಲ ಕೊಡ್ತಾ ಇದ್ದೀರಿ, ಎಲ್ಲಿಂದೋ ಸಾಲ ತರ್ತಾ ಇದ್ದೀರಿ, ಕೊಡುಕೊಳ್ಳುವಿಕೆ ಏನೋ ವ್ಯವಹಾರ ಇದೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರನ್ನ ನಂಬ್ಕೊಂಡು ಸುಮ್ಮನೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ಕೂಡ ಸೆಕ್ಯೂರಿಟಿ ಇರಲಿ. ಎಷ್ಟೇ ನಂಬಿಕೆಸ್ಥರಿದ್ದಾರೆ, ವಿಶ್ವಾಸಿಕರಿದ್ದಾರೆ ಅಂತಂದ್ರೆ ಒಂದ್ ಸೆಕೆಂಡ್ ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳದು ತುಡುಗಿ ಆ ವ್ಯವಹಾರ ವಹಿವಾಟನ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಈ ಎಚ್ಚರಿಕೆಗಳನ್ನ ನೀವು ಪಾಲಿಸ್ಬೇಕು.
ಈ ವಿಡಿಯೋದುದ್ದಕ್ಕೂ ಇರುವಂತ ಎಚ್ಚರಿಕೆಗಳನ್ನ ಫಾಲೋ ಮಾಡಿದ್ರೆ ಖಂಡಿತ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂಥದ್ದಂತೂ ಸ್ಪಷ್ಟವಾಗಿದೆ. ಎಷ್ಟೇ ಸವಾಲುಗಳಿರಲಿ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಸಮಸ್ಯೆಗಳನ್ನ ಸರಿದೂಗಿಸ್ಕೊಳ್ಳೋದಕ್ಕೆ ಈ ಎಲ್ಲ ಎಚ್ಚರಿಕೆಗಳನ್ನ ನೀವು ಫಾಲೋ ಮಾಡಿ. ಆದ್ರೆ ಅದ್ಭುತವಾದ ಪರಿಹಾರ ನಿಮಗೆ ಬೇಕೇ ಬೇಕು. ಆ ಅದ್ಭುತ ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಬೇಕಾಗಿರುವಂತ ಮಾಹಿತಿಗಳನ್ನ ಪಡ್ಕೊಳ್ಳಿ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ಜೂನ್ ತಿಂಗಳಲ್ಲಿ ಮಿಥುನ್ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಶ್ರೀ ದುರ್ಗಾ ಪೂಜೆ ಮಾಡ್ತಕ್ಕಂಥದ್ದು, ನೋಡಿ, ತಾಯಿ ಅಮ್ಮನವರ ಸೇವೆಯನ್ನ ಮಾಡ್ತಕ್ಕಂಥದ್ದು, ಪೂಜೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಪಾರ್ವತಿ ದೇವಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಬಹಳ ಒಳ್ಳೆ ಫಲಗಳು ಸಿಗುತ್ತೆ. ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಜೊತೆಗೆ ಈ ಅನಾಥರಿಗೆ, ಬಡವರಿಗೆ, ಸ್ವಲ್ಪ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಿರ್ತಕ್ಕಂತಹ ಸಹಾಯವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಖಂಡಿತ ಅದ್ಭುತವಾದ ಫಲಗಳು ಸಿಗುತ್ತೆ ಅನ್ನುವಂಥದ್ದಿದೆ. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳು ಸಿಗಲಿ. ಆ ತಾಯಿ ಅನ್ನಪೂರ್ಣೇಶ್ವರಿ ಕೃಪೆ ನಿಮಗೆ ಆಗ್ಲಿ, ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.